ಹಾಗೆ ಸೇರೆಗಿಗೆ ಹಾಕಿರುವ ಪಿನ್ನನ್ನು ತೆಗೆದು ಸೇರೆಗನ್ನು ತೆಗೆದೆ. ಇಷ್ಟೇ ಸಾಕಾ ಅತ್ತಿಗೆ, ಇನ್ನೂ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಅವರು, ಮೊದಲೇ ಹೇಳಿದ್ದೆ ನೀನು ಬಟ್ಟೆ ಧರಿಸುವುದಕ್ಕಿಂತ ಅದನ್ನು ಬಿಚ್ಚುವ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತೀಯಾ ಎಂದು. ನಾಚಿಕೆ ಪಡಬೇಡ, ಸೀರೆಯನ್ನು ಧರಿಸಲು ಸಹಾಯ ಪೂರ್ಣ ಮಾಡಿದ್ದೆ, ಈಗ ಅದನ್ನು ಬಿಚ್ಚಲು ಕೂಡ ಸಹಾಯ ಮಾಡು ಅನ್ನುತ್ತಾ ಶರೀರವನ್ನು ನನ್ನ ಕಡೆಗೆ ತಿರುಗಿಸಿ ತನ್ನ ಕೈಗಳನ್ನು ನನ್ನ ಭುಜದ ಮೇಲಿಟ್ಟರು. ಅವರು ನನ್ನನ್ನು ಸ್ಪರ್ಶಿಸುತ್ತಿದ್ದಂತೆ ನನ್ನ ತಮ್ಮ ಬಟ್ಟೆಯಲ್ಲಿಯೇ ಎದ್ದು ಕುಣಿಯತೊಡಗಿತು. ನಾನು ಹಾಗೆ ಅವರ ಸೇರೆಗನನ್ನು ಕೈಯಲ್ಲಿ ಹಿಡಿದು ಅದನ್ನು ಸುತ್ತಲಾಗಿ ಬಿಚ್ಚುತ್ತಾ ಸಂಪೂರ್ಣವಾಗಿ ಅದನ್ನು ಬಿಚ್ಚಿದೆ. ಅವರ ಸೇಬುಗಳು ಬಟ್ಟೆಯ ಒಳಗೆ ಬಿಗಿಯಾಗಿ ನನ್ನ ಮುಖದ ಸಮೀಪದಲ್ಲಿಯೇ ಗೋಚರಿಸುತ್ತಿದ್ದವು. ಅತ್ತಿಗೆ, ಇನ್ನೂ ಏನಾದರೂ ಸಹಾಯ ಬೇಕೇ ಅಂದಾಗ, ಹೌದು, ಬಟ್ಟೆ ಬಿಚ್ಚುವ ಕೆಲಸ ತುಂಬಾ ಚೆನ್ನಾಗಿಯೇ ಮಾಡ್ತೀಯ, ಸ್ವಲ್ಪ ರವಕೆಯ ಬಟನ್ ಬಿಚ್ಚಲು ಸಹಾಯ ಮಾಡು ಅಂದಾಗ ನನಗೆ ನಂಬಲು ಅಸಾಧ್ಯವಾಗಿ ಹೋಗಿತ್ತು. ನನ್ನ ಮನದಲ್ಲಿ ಅತ್ತಿಗೆಯನ್ನು ಮಾಡುವ ತವಕ ಹಾಗೂ ಬಯಕೆ ಹೆಚ್ಚತೊಡಗಿತು. ಅದರ ಬಟನ್ ಬಿಚ್ಚುತ್ತಿದ್ದಂತೆ ರವಕೆಯ ಒಳಗೆ ಬಿಳಿಯ ಬ್ರಾನಲ್ಲಿ ಅದುಮಿರುವ ದುಂಡಗಿನ ಸೇಬುಗಳು ಹೊರಬಿದ್ದವು. ಆ ಸೇಬುಗಳ ಗಾತ್ರಕ್ಕೆ ಅವರ ಬ್ರ ಚಿಕ್ಕದಾಗಿದ್ದವೋ ಅನ್ನಿಸುತ್ತಿತ್ತು. ಆಶ್ಚರ್ಯ ಸೂಚಕ ಚಿಹ್ನೆ. ನಾನು ಅವರ ಸೇಬುಯನ್ನೇ ಕಣ್ಣು ಮುಟಿಕಿಸದೆ ನೋಡುತ್ತಿದ್ದರೆ ಅತ್ತೆ ತನ್ನ ಕವಕೆಯನ್ನು ಬಿಚ್ಚುತ್ತಿದ್ದರು. ಬಿಚ್ಚುವಾಗ ಅವರ ಕ್ಲೀನ್ ಆಗಿ ಶೇವ್ ಮಾಡಿದ ಕಂಕುಳ ನೋಡಿ ಇನ್ನೂ ಹುಚ್ಚನಂತಾದೆ. ಲಂಗವನ್ನು ಕೂಡ ಬಿಚ್ಚು, ಏನ್ ನೋಡ್ತಾ ಇದ್ದೀಯಾ ಅಂದಾಗ ನಾನು ನಡುಕುತ್ತಾ ಅವರ ಲಂಗದ ಬಳ್ಳಿಯನ್ನು ಎಳೆದೆ. ಅದು ಕಸಕ್ಕನೆ ಜಾರಿ ಕೆಳಗೆ ಬಿತ್ತು. ಅವರ ದಪ್ಪನೆಯ ಬಿಳಿಯ ಹಾಲಿನಂತಿರುವ ತಡೆಯನ್ನು ನೋಡಿ ಇನ್ನೂ ಎಲ್ಲಿ ನನ್ನ ತಮ್ಮ ಬಟ್ಟೆಯಲ್ಲಿ ಹರಿದು ಬರುವುದೋ ಅನ್ನಿಸುತ್ತಿತ್ತು. ಅವರ ಪಿಂಕ್ ಬಣ್ಣದ ಪ್ಲಾಟಿಯ ಮೇಲಿಂದ ಅತ್ತಿಗೆಯ ಹೂವು ಉಬ್ಬಿಕೊಂಡಿತ್ತು. ನನಗೆ ಏನು ನಡೆಯುತ್ತಿದೆ, ಸ್ವಪ್ನವೋ ಇಲ್ಲ ನಿಜವೋ ಒಂದು ತಿಳಿಯುತ್ತಿರಲಿಲ್ಲ. ಅತ್ತಿಗೆ ನನ್ನನ್ನು ಕಮದ ನೋಟದಿಂದ ನೋಡುತ್ತಾ ಬ್ರ ಕೂಡ ಬಿಚ್ಚು ಅನ್ನುತ್ತಾ ನನ್ನನ್ನು ತಬ್ಬಿದರು. ನಾನು ಅವರನ್ನು ಜೋರಾಗಿ ತಬ್ಬಿ ಬೆನ್ನಿನ ಹಿಂದೆ ಕೈ ಹಾಕಿ ಬ್ರದ ಬಟನ್ ಬಿಚ್ಚಿದೆ. ಅವರು ತನ್ನ ಹಿಡಿತವನ್ನು ಇನ್ನೂ ಬಿಗಿಯಾಗಿ ತನ್ನ ಸೇಬುಯನ್ನು ನನ್ನ ಎದೆಗೆ ಒತ್ತಿದರು. ಹಾಗೆ ನನ್ನ ಮುಖದ ಮೇಲೆ ಮುತ್ತಿನ ಮಳೆಗೆರೆಯುತ್ತಾ ಬಾಯಲ್ಲಿ ನಾಲಿಗೆ ತುರಿಸಿ ಚುಂಬಿಸತೊಡಗಿದರು. ನಾನು ಅವರ ತುಟಿಯನ್ನು ಕಚ್ಚುತ್ತಾ ನಾಲಿಗೆ ತೂರಿಸಿ ರಸ ಹಿರಿದೆ. ಅವರ ಹಿಡಿತ ಸಡಿಲಗೊಳಿಸುತ್ತಲೇ ಅವರ ಬ್ರ ಕೆಳಗೆ ಬಿತ್ತು. ಸೇಬುಗಳನ್ನು ಕೈಯಲ್ಲಿ ಹಿಡಿದು ನಿಧಾನವಾಗಿ ಅದುಮಿದೆ. ಹಾಗೆ ಸೇಬು ತೊಟ್ಟನ್ನು ತಿವಿಯತೊಡಗಿದೆ. ಅದು ಇನ್ನೂ ನಿಗುರಿ ದೊಡ್ಡದಾಗತೊಡಗಿತು. ಹಾಗೆ ತೊಟ್ಟಿಗೆ ಬಾಯಿ ಹಾಕಿ ಚೀಪತೊಡಗಿದೆ. ರಾಹುಲ್, ಹಾಗೆ ಚೀಪೋ, ಎಷ್ಟು ಮಜಾ ಬರ್ತಾ ಇದೆ ಅನ್ನುತ್ತಾ ಉಮ್ಮಹಹ ಮಲುಗತೊಡಗಿದರು. ಆ ಶಬ್ದ ಕೇಳಿ ನಾನು ಹುಚ್ಚನಂತಾದೆ. ಸೇಬುಗಳನ್ನು ಜೋರಾಗಿ ಅದುಮುತ್ತಾ ಸೇಬು ತೊಟ್ಟುಗಳನ್ನು ಸಣ್ಣದಾಗಿ ಕಚ್ಚುತ್ತಾ ಅದರಿಂದ ರಸ ಹಿರಿದೆ. ಅತ್ತಿಗೆ ನನ್ನ ಬಟ್ಟೆಯನ್ನು ಶರ್ಟ್ ಅನ್ನು ಬಿಚ್ಚಿ ಎಸೆದರು. ಹಾಗೆ ನಾನು ಹಾಕಿರುವ ಸಡ್ಡಿಯನ್ನು ಕಳಚಿ ಸಾಚವನ್ನು ಕೆಳಗೆ ಎಳೆದು ನನ್ನ ಕೊಬ್ಬಿದ ಸಾಮಾನನ್ನು ಕೈಯಲ್ಲಿ ಹಿಡಿದು, ಅಯ್ಯೋ ದೇವರೇ, ಎಷ್ಟು ದೊಡ್ಡದೋ ಇದು, ನನ್ನ ಕೈಯಲ್ಲಿ ಸರಿಯಾಗಿ ಹಿಡಿಯೋಕೂ ಆಗ್ತಾ ಇಲ್ಲ, ಬಾ ಮಂಚದ ಮೇಲೆ ಅದರ ಜೊತೆಗೆ ಚೆನ್ನಾಗಿ ಮಜಾ ಮಾಡ್ಬೇಕು, ನಿನ್ನ ಅಣ್ಣ ಶಂಡ ಕಣೋ, ತಿಂಗಳಿಗೆ 1-2 ಬಾರಿ ಮಾಡುತ್ತಾನೆ, ಈಗ ನೋಡು ಹೇಗೆ ಹೊರಗೆ ಮಲಗಿಕೊಂಡಿದ್ದಾನೆ ಅನ್ನುತ್ತಾ ನನ್ನ ತಮ್ಮನನ್ನು ಹಿಡಿದು ಎಳೆದುಕೊಂಡು ಮಂಚದ ಮೇಲೆ ನನ್ನನ್ನು ಕೆಡವಿ ನನ್ನ ಮೇಲೆ ಎರಗಿ ಮತ್ತೆ ಚುಂಬಿಸಿದರು. ಅವರ ಒಂದು ಕೈಯಿಂದ ನನ್ನ ಸಾಮಾನನ್ನು ಬಿಡದೆ ನಿಧಾನವಾಗಿ ಅದಮುತ್ತಿದ್ದರು. ಅತ್ತಿಗೆಯ ಮೆತ್ತಗಿನ ಕೈ ಸ್ಪರ್ಶಕ್ಕೆ ಅದು ಇನ್ನೂ ಬೆಳೆದು ಹೆಬ್ಬಾವಂತೆ ಬೆಳೆದಿತ್ತು. ಅತ್ತಿಗೆ ನನ್ನ ಎದೆ ನನ್ನ ಸೇಬು ತೊಟ್ಟನ್ನು ನಾಲಿಗೆಯಿಂದ ಚೀಪಿ ಹಾಗೆ ತನ್ನ ಮುಖವನ್ನು ನನ್ನ ಕಮರಾಜನ ಕಡೆ ತೆಗೆದುಕೊಂಡು ಹೋಗಿ ಅದನ್ನು ನಾಲಿಗೆಯಿಂದ ನೆಕ್ಕಿದರು. ನನ್ನ ಶರೀರದಲ್ಲಿ ಹೇಳಲಾರದ ಕಂಪನ ಉಂಟಾಗಿತ್ತು. ಹಾಗೆ ಅತ್ತಿಗೆ ಅದನ್ನು ಬಾಯಿಯಲ್ಲಿ ತೂರಿಕೊಂಡು ಐಸ್ ಕ್ಯಾಂಡಿಯಂತೆ ಚೀಪತೊಡಗಿದರು. ಅವರ ನಾಲಿಗೆಯಿಂದ ಜೋರನೆ ಎಂಜಲು ಸುರಿಸಿ ನನ್ನ ಸಾಮಾನನ್ನು ಪಳಪಳ ಹೊಳೆಯುವಂತೆ ಮಾಡಿದ್ದರು. ಅವರು ಚೀಪುವ ರಭಸಕ್ಕೆ ನಾನು ಎಲ್ಲಿ ಅವರ ಬಾಯಲ್ಲಿಯೇ ಮಾಡಿ ಕೊಳ್ಳುವೇನೋ ಅನ್ನಿಸತೊಡಗಿತು. ಅತ್ತಿಗೆ ಹಾಗೆ ನನ್ನ ತಮ್ಮನ ಬೀಜವನ್ನು ಬಾಯಿಯಲ್ಲಿ ತೋರಿಕೊಂಡು ಅದನ್ನು ಕೂಡ ನೆಕ್ಕಿದರು. ಬಾರೋ, ನನ್ನ ಪ್ಯಾಟಿ ಕಳಚಿ, ಹೂವಿನ ರುಚಿ ನೋಡು ಅನ್ನುತ್ತಾ ಮಂಚದ ಮೇಲೆ ಮಲಗಿದರು. ನಾನು ಅವರ ಎದುರು ಕುಳಿತು ಪ್ಯಾಟಿಯನ್ನು ಕಳಚಿದೆ. ಉಬ್ಬಿದ ಕೊಬ್ಬಿದ ಹೂವು ನೀಟಾಗಿ ಶೇವ್ ಮಾಡಿದ್ದರು. ನಾನು ಅದರ ಮೇಲೆ ಚುಂಬಿಸುತ್ತಾ ಅವರ ತಡೆಗಳನ್ನು ಅಗಲಿಸಿದೆ. ಕೆಂಪನೆಯ ಹೂವು, ಸಣ್ಣದಾದ ಹೂವಿನ ರಂಧ್ರ, ಅದರ ಮೇಲೆ ಬೀಜದಂತಿರುವ ಚಂದ್ರನಡಿ, ಹೂವು ಆಗಲೇ ಒದ್ದೆಯಾಗಿ ಇನ್ನೂ ಮೆತ್ತಗಾಗಿತ್ತು. ನಾನು ನನ್ನ ನಲಿಗೆಯನ್ನು ಚಂದ್ರನಾಡಿಯ ಮೇಲೆ ಹಾಕಿ ನೆಕ್ಕಿದೆ. ಅತ್ತಿಗೆ ತಡೆಯಲಾಗದೆ ನನ್ನ ತಲೆಯನ್ನು ಜೋರಾಗಿ ತನ್ನ ಹೂವಿಗೆ ಒತ್ತುತ್ತಾ ನನ್ನ ತಲೆಯನ್ನು ಪರಚುತ್ತಾ ಕೂದಲನ್ನು ಎಳೆಯತೊಡಗಿದರು. ನಾನು ಹಾಗೆ ನಿಧಾನವಾಗಿ ನನ್ನ ವೇಗವನ್ನು ಹೆಚ್ಚಿಸಿದೆ. ಅದಕ್ಕೆ ಅವರು, ಅಹೂ, ಹಾಗೆ ಜೋರಾಗಿ ನೆಕ್ಕೋ ನನ್ನ ರಾಜ, ಎಷ್ಟು ಚೆನ್ನಾಗಿ ನಿನ್ನ ನಾಲಿಗೆಯನ್ನು ನನ್ನ ಹೂವಿನ ಮೇಲೆ ಆಡಿಸ್ತೀಯ, ಹಾಗೆ ಹಾ. ನಾನು ಹಾಗೆ ನನ್ನ ಬೆರಳನ್ನು ಹೂವಿನ ಒಳಗೆ ತುರಿಸಿ ಬೆರಳಿಂದ ಮಾಡತೊಡಗಿದೆ. ಅದು ಒದ್ದೆಯಾದ್ದರಿಂದ ಹೂವಿನ ಒಳಗೆ ಸರಾಗವಾಗಿ ಒಳಗೆ ಹೊರಗೆ ಹೋಗಿ ಬರುತ್ತಿತ್ತು. ನಾನು ಈಗ 2 ಬೆರಳುಗಳನ್ನೂ ತುರಿಸಿ
ಮಾಡತೊಡಗಿದೆ. ಅತ್ತಿಗೆ ನನಗೆ ಬರ್ತಾ ಇದೆ, ಇನ್ನು ಜೋರಾಗಿ ಮಾಡೋ ನನ್ನ ಚಿನ್ನ ಅನ್ನುತ್ತಾ ನನ್ನ ಜೋರಾಗಿ ತಬ್ಬಿ ಕಕ್ಕಿಕೊಂಡರು. ನಾನು ಹಾಗೆ ಅವರನ್ನು ತಬ್ಬಿ ನನ್ನ ಒದ್ದೆಯಾದ ಬೆರಳನ್ನು ಅತ್ತಿಗೆಯ ಬಾಯಲ್ಲಿ ತೂರಿದೆ. ಅವರು ಅದನ್ನು ಚೆನ್ನಾಗಿ ಚೀಪಿ ಕ್ಲೀನ್ ಮಾಡಿದರು. ಅತ್ತಿಗೆ ನನ್ನ ತಮ್ಮನನ್ನು ಕೈಯಲ್ಲಿ ಹಿಡಿದು ಹೇಳಿದರು, ನನಗೆ ಸ್ವರ್ಗ ಸುಖ ತೋರಿಸು ರಾಜ, ನಿನ್ನ ರಾಜನನ್ನು ನನ್ನ ಒಳಗೆ ತೋರಿ ಹೂವು ಹರಿಯುವವರೆಗೆ ಮಾಡಿ ಅನ್ನುತ್ತಾ ನನ್ನ ತಮ್ಮನನ್ನು ಅವರ ಒದ್ದೆಯಾದ ಹೂವಿನ ಮೇಲಿಟ್ಟರು. ನಾನು ನಿಧಾನವಾಗಿ ನನ್ನ ತಮ್ಮನನ್ನು ಅವರ ಹೂವಿಗೆ ಒತ್ತಿದೆ. ಅದು ತುಂಬಾ ಬಿಗಿಯಾಗಿತ್ತು, ಹಾಗೆ ಇನ್ನೂ ಜೋರಾಗಿ ಒತ್ತಿದೆ. ಅದು ಅವರ ಹೂವಿನ ಆಳ ಸೇರಿತ್ತು. ಅತ್ತಿಗೆ ನಿಧಾನವಾಗಿ ಕರುಚುತ್ತಾ ನನ್ನ ತಬ್ಬಿ, ಎಷ್ಟೊಂದು ದೊಡ್ಡ ಗೂಟ ಅನ್ನುತ್ತಾ ತನ್ನ ಸೊಂಟವನ್ನು ಎತ್ತಿ ನನ್ನ ಕೊಡೆ ಒತ್ತುತ್ತಾ ಪ್ರಚೋದಿಸತೊಡಗಿದರು. ನಾನು ನನ್ನ ಸೊಂಟವನ್ನು ಜೋರಾಗಿ ಕುಟ್ಟತೊಡಗಿದೆ. ಅತ್ತಿಗೆ ಕಮೋದ್ರೇಕದಿಂದ ನನ್ನ ಬೆನ್ನು ಕುತ್ತಿಗೆಯನ್ನೆಲ್ಲ ಪರಚುತ್ತಾ ಇನ್ನೂ ಜೋರಾಗಿ ಸೊಂಟವನ್ನು ಎತ್ತೆತ್ತಿ ಕೂಡ ಹತ್ತಿದರು. ಎಷ್ಟೊಂದು ಮಜಾ ಬರ್ತಿದೆ, ಹಹಹ, ಇನ್ನೂ ಜೋರಾಗಿ ತಳ್ಳು, ಹರಿದು ಹಾಕೋ ನನ್ನ ಹೂವನ್ನು ಅಮ್ಮಮ್ಮ, ಹಹಹ ಅಮ್ಮಮ್ಮಮ್ಮನ್ನುತ್ತಿದ್ದರು. ನಾನು ಅವರ ತುಟಿಗೆ ತುಟಿ ಸೇರಿಸಿ ಚುಂಬಿಸಿದೆ. ಅತ್ತೆಗೆ ತನ್ನ ನಾಲಿಗೆಯನ್ನು ನನ್ನ ಬಾಯಿಯಲ್ಲಿ ತುರಿದರು. ನಾನು ಅದನ್ನು ಚೀಪಿ ರಸ ಹೀರದೆ ನನ್ನ ಹೊಡೆತಕ್ಕೆ. ಅತ್ತೆಗೆಯ ಸೇಬುಗಳು ನರ್ತಿಸುತ್ತಿದ್ದವು. ನಾನು ಅದನ್ನು ಕೈಯಲ್ಲಿ ಹಿಡಿದು ಅದುಮಿದೆ. 5-6 ನಿಮಿಷ ಮಾಡಿದ ನಂತರ ಅತ್ತಿಗೆ, ನಾನೇ ಮೇಲೆ ಬಂತು ಕುಟ್ಟಿಸಿಕೊಳ್ತೀನಿ ಅನ್ನುತ್ತಾ ನನ್ನನ್ನು ಕೆಳಗೆ ಕೆಡವಿ ನನ್ನ ಮೇಲೆ ಬಂದರು. ನನ್ನ ತಮ್ಮನ ಮೇಲೆ ನಾಲಿಗೆಯಿಂದ ಎಂಜಲನ್ನು ಸೋರಿ ಅದಕ್ಕೆ ಚೆನ್ನಾಗಿ ಉದ್ದಿದರು. ತನ್ನ ಸೊಂಟವನ್ನು ಎತ್ತಿ ಹಾಗೆ ಹೂವಿನ ಮೇಲೆ ಇಟ್ಟು ನನ್ನ ಗೂಟದ ಮೇಲೆ ಕುಳಿತರು. ಅದು ನಿಧಾನವಾಗಿ ಅವರ ಹೂವಿನ ಆಳ ಸೇರಿತ್ತು. ಹಾಗೆ ತನ್ನ ಸೊಂಟವನ್ನು ಮೇಲೆ ಕೆಳಗೆ ನರ್ತಿಸುತ್ತಾ ಮಾಡು ಹತ್ತಿದರು. ನಾನು ಅವರ ವಿಕವನ್ನು ಹಿಡಿದು ಅವರ ನರ್ತನಕ್ಕೆ ಸರಿಯಾಗಿ ನನ್ನ ಗೂಟವನ್ನು ಎತ್ತೆತ್ತಿ ಕೊಡುತ್ತಾ ಆನಂದಿಸಿದೆ. ಅತ್ತಿಗೆಯ ಸೇಬಿನನ್ನು ಅದಮುತ್ತಾ ಅವರನ್ನು ಜೋರಾಗಿ ತಬ್ಬಿದೆ. ಅತ್ತಿಗೆ ಕಿರುಚುತ್ತಾ ಜೋರಾಗಿ ಮಾಡ ಹತ್ತಿದ್ದರು. ನಾನು ಯಾವಾಗಲೂ ಇಷ್ಟು ಮಜಾ ಬಂದಿರಲಿಲ್ಲ. ನಿನ್ನ ಅಣ್ಣ 1-2 ನಿಮಿಷದಲ್ಲಿ ಕಾರಿಕೊಳ್ತಾ ಇದ್ದ. ತೊಂಡೆಕಾಯಿ ತರ ಇದೆ ಅವನ ಸಾಮಾನು. ನೀನೇ ಗಂಡಸು ಕಣೋ. ನಾನು ಕಾಲೇಜಿನಲ್ಲಿ ಕೂಡ 3-4 ಹುಡುಗರ ಜೊತೆ ಚಕ್ಕಂದ ಆಡಿದ್ದೆ, ಆದರೆ ಯಾರೂ ನನಗೆ ಇಷ್ಟೊಂದು ಮಾಡಿರಲಿಲ್ಲ. ನೀನು ಯಾವುದಾದರೂ ಹೂವಿಗೆ ಮೊದಲು ಗೂಟ ತುರಿಸಿದ್ದೆಯೋ? ಇಲ್ಲ, ನನ್ನದೇ ಮೊದಲ. ಅತ್ತಿಗೆ, ಇದೇ ಮೊದಲು. ಎಷ್ಟೊಂದು ಮಜಾ ಬರ್ತಾ ಇದೆ ಅತ್ತಿಗೆ ನಿಮ್ಮ ಹೂವಲ್ಲಿ ಅನ್ನುತ್ತಾ ಅತ್ತಿಗೆಯ ವಿಕವನ್ನು ಜೋರಾಗಿ ಅದುಮಿದೆ. ಅತ್ತಿಗೆ, ಹಾಗೆ ಜೋರಾಗಿ ತಳ್ಳಿ ಅತ್ತಿಗೆ, ಅಮ್ಮಮ್ಮ ಆಯಾ ನನ್ ಚಿನ್ನ ಔಚನ್ನುತ್ತಾ ಮತ್ತೆ ಕಾರಿಕೊಂಡರು. ಹಾಗೆ 1 ನಿಮಿಷದಲ್ಲಿ ನನಗೆ ಸ್ಕಲಿಸುವ ಅನುಭವ ಆಗತೊಡಗಿತು. ಅತ್ತಿಗೆ ನನಗೆ ಬರ್ತಾ ಇದೆ ಅನ್ನು ಅವರ ಸೊಂಟವನ್ನು ಹಾಗೆ ಮೇಲೆ ಎತ್ತಿ ಹಿಡಿದು ನನ್ನ ಸೊಂಟವನ್ನು ಮೇಲೆ ಮಾಡುತ್ತಾ ಜೋರಾಗಿ ಮಾಡುತ್ತಾ ಸ್ಕಲಿಸಿಕೊಂಡೆ. ನನ್ನ ಹಾಗೂ ಅತ್ತಿಗೆಯ ಮುಖದಲ್ಲಿ ತೃಪ್ತಿ ಹಾಗೂ ದಣಿವು ಎರಡೂ ತೋರುತ್ತಿತ್ತು. ಒಬ್ಬರು ಇನ್ನೊಬ್ಬರನ್ನು ಚುಂಬಿಸುತ್ತಾ ಹಾಗೆ ದಿನಾಲೂ ಮಜಾ